ಹಾಯ್ ನನ್ನೆಲ್ಲ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೆಂಗಿದ್ದೀರಿ, ಎಲ್ಲರೂ ಆರಾಮದಿರಿ ಅಂತ ನನಗೆ ಕೂಡ ಆರಾಮದೀನಿ. ಬೆಳಗ್ಗೆ ಟೈಮು 7:30 ಆಗೈತೆ ನೋಡಿ. ಇವಾಗ ಎದ್ದೀವಿ. ಶ್ರಾವಣಿನೂ ಎದ್ದಕ್ಕೇರಿ, ಶ್ರಾವಣೂ ಎದ್ದ. ನಾನು ಒಳಕ್ಕೆ ಹೋಗಿಲ್ಲ ಸಹಿತ ಇಲ್ಲೇ ಕುಂತೀನಿ. ಇಷ್ಟು ಎಲ್ಲ ಹಾಸಿಗೆ ಮಡಿಚಿ ಪ್ಯಾನ್ ಎಲ್ಲ ಸಟ್ ಮಾಡಿ ತೆಳಗಿನೂ ಎಲ್ಲ ಹಾಸಿಗೆ ಮಡಚಬೇಕು. ಶ್ರಾವಣಿ ಕೂಡ ಕುಂತಾವಡಿ. ಶ್ರಾವಣಿ ಒಂದು ಗ್ಲಾಸ್ ಬಿಸಿನೀರು ಕಾಯಿಸ್ಕೊಟ್ಲು, ಕುಡಿದೆ. ದಡಮ್ಮ ವೈನಿ ಬಿಂದು ಎಲ್ಲದರಮ್ಮು ಊರಿಗೆ ಹೋಗ್ಯಾರಡಿ. ಅವ್ರು 5:30 ಹೋಗ್ಯಾರ ಸ್ನೇಹಿತರೆ. ಯಾಕೆ ಮಾಮನ ಕೆಲಸ ಇತ್ತು, ಇನ್ನೊಂದು ಕಡೆ ಮಾಮ ಎಲ್ಲೇ ಹೋಗೋದಿತ್ತು. ಅದಕ್ಕೆ ಹಿಂಗಾಗಿ ಜಲ್ದಿ ಆಟ್ರ ಬಂದಿದ್ದು ನನಗೆ ಭಾಳ ಖುಷಿ ಆಯಿತು. ನನಗೆ ಫುಲ್ ಸುಸ್ತಾಗ್ಬಿಡ್ತು ಸ್ನೇಹಿತರೆ. ಹಿಂಗಾಗಿ ನಾನು ಬೆಳಗ್ಗೆ ಜಲ್ದಿ ಹೇಳೋಕ್ಕಾಗಲಿಲ್ಲ. ಇವತ್ತು 7:30 ಆಗೈತೆ. ಬನ್ನಿ, ಶ್ರಾವಣಿನೂ ಸ್ಕೂಲ್ ಇಲ್ಲ, ಆರಾಮಾಗಿ ಮಾಡ್ಕೊಂಡ್ರಾಯ್ತು. ಆಯ್ತಾರ ಇವತ್ತು ಮನೆ ತೊಳೆದಿಲ್ಲ, ಯಾಕಂದ್ರೆ ನಿನ್ನೆ ಶ್ರಾವಣಿ ಬರ್ತಡಕ್ಕೆ ಎಲ್ಲ ಮನೆ ತೊಳೆದೀನಿ ರೀ. ಈಗೆಲ್ಲ ಇಷ್ಟು ನೀಟ್ ಮಾಡ್ಕೊಂಡು ಶ್ರಾವಣಿ ನಾಳೆ ಸ್ಕೂಲ್ ಚಲೋ ಸ್ನೇಹಿತರೆ. ಒಬ್ಬರು ಸಿಸ್ಟರ್ ಕಮೆಂಟ್ ಹಾಕಿದ್ರಿ, ಶ್ರಾವಣ ಕೈಯಾಗ ಆಡ ಆಡಿಸ್ರಿ, ಡೈಲಿ ಒಂದು ಆಡ ಆಡಿಸ್ರಿ ಅಂತ್ಯಾರ. ಶ್ರಾವಣ ಡೈಲಿ ಒಂದು ಆಡ ಆಡ್ತೆ ಅಪ್ಪಾಜಿ? ಹಾಯ್ ಮಾಡಪ್ಪಾಜಿ. ಅಪ್ಪು ಅಂಟಿಯರು ಆಡ ಆಡ್ಬೇಕಂತ ಅಪ್ಪ ನಿನ್ನ. ಹೌದಾ? ಅಂಟಿಯರು ಒಂದು ಆಡ ಆಡ್ಬೇಕಂತ ಡೈಲಿ ನೀನು. ಸ್ನೇಹಿತರೆ, ಇವೆಲ್ಲ ಸಿಹಿ ಮಡಿಚಿಟ್ಟು ಎಲ್ಲ ಕ್ಲೀನ್ ಮಾಡಿ ಅಟ್ಟ ಪರ್ಸಲ್ಲಿ ಕ್ಲೀನ್ ಮಾಡಿ ಕಸ ಹುಡುಗಿ ಅಡುಗೆ ಮನೆ ಹಾಕೋತೀನಿ. ಅವಾಗ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಓಪ ಏನು ಆಡ್ತಿ? ಯಾಮೆ ಆಡಕತ್ತೆ ಆಪ? ಬನ್ನಿ ಸ್ನೇಹಿತರೆ, ಮಾತು ಸಿಗ್ತೀನಿ. ಆಮೇಲೆ ಆಡಿಸ್ತೀನಿ ರೀ ಒಂದು ಕಡೆ ಆಡೋಕ್ಕೆ. ಆಮೇಲೆ ಆಡಿಸ್ತೀನಿ ಸ್ನೇಹಿತರೆ. ಟೈಮು ಭಾಳ ಆಗೈತೆ. ನಾನು ಎಲ್ಲ ಕ್ಲೀನ್ ಮಾಡ್ಕೋತೀನಿ. ಹಂಗ ಒಂದು ಕಸ ಹುಡುಗಿ ಶ್ರಾವಣಿ ಸ್ನೇಹಿತರೆ. ಎಲ್ಲ ಮನೆ ಕಸ ಗುಡಿಸಿ ಕ್ಲೀನ್ ಮಾಡಿದೆ. ಅಡುಗೆ ಮನೆ ಯಾವ ಥರ ಐತೆ ನೋಡ್ಕೊಂಬರ್ಬರ್ರಿ. ಲೇಟ್ ಆಯ್ತು ರೀ, ಇವತ್ತು 9:30 ಆಯ್ತು ಸ್ನೇಹಿತರೆ. ಫೋನ್ ಒಂದು ಅಷ್ಟೇ ಜೀವ ತಿನ್ನಕತ್ತೈತೆ ರೀ. 2:30ಗೆ ವಿಡಿಯೋ ಅಪ್ಲೋಡ್ ಮಾಡಬೇಕು. ಅದೊಂದು ಬರೀ ಪೋಸ್ಟ್ ಟ್ರಕ್ ಹಾಕತ್ತೆ ಸ್ನೇಹಿತರೆ. ಪುಟ್ಟಕ್ಕೆ ನೀವು ಸ್ವಲ್ಪ ಕೇಕ್ ತಿಂದ ನೆಗಡಿ ಬಂದ್ಬಿಟ್ಟೈತೆ ಅಂತ ನೋಡಿ. ಪುಟ್ಟಕ್ಕೆ ಇಟ್ಟು ಬಂದು ಮಧ್ಯಾಹ್ನ ಕುಂತೆ ಏನು ಮಾಡೋದು ನೋಡಿ. ಬನ್ನಿ ಇಷ್ಟು ಎಲ್ಲ ಕ್ಲೀನ್ ಆಯ್ತು ನೋಡಿ. ಇಷ್ಟು ಮನೆ ಎಲ್ಲ ಕ್ಲೀನ್ ಆಗ್ತದ್ರೆ ಬೆಸ್ಟ್. ಈಗ ಈ ಥರ ಅಡುಗೆ ಮನೆ ಕ್ಲೀನ್ ಮಾಡ್ಬೇಕು ರೀ. ನೀನು ಬೆಳತಕ್ಕ ಲೈಟ್ ಬ್ಯಾಸೆ ಮಾಡ್ಕೊಂಡು ಬಿಚ್ಚಲಿಲ್ಲ ರೀ. ಬೆಳತಕ್ಕ ಹಂಗೆ ಐತೈತೆ ನೋಡಿ. ಫ್ರಿಜ್ ಚಾಲು ಇರ್ಬೇಕಲ್ಲ, ಹಂಗೆ ಐತೈತೆ. ನೋಡ್ತಿರ್ಬೇಕು ಯಾವ ಥರ ಐತೆ ಮನೆ ಎಲ್ಲ. ಇದೀಟು ನೋಡಿ, ಗ್ಯಾಸ್ ಕಟ್ಟಿ ಎಲ್ಲ ನೀನೆಲ್ಲ ಅಲ್ಲೇ ಇಟ್ಟು ಮಲ್ಕೊಂಬಿಟ್ಟಿವ್ರಿ. ಇನ್ನೇ ಥರದಾಗ ಹುಡ್ರು ಇದಿಷ್ಟು ಕ್ಲೀನ್ ಮಾಡ್ತೀನಿ ರೀ. ಕ್ಲೀನ್ ಮಾಡಿ ಇನ್ನು ಪಲಾವ್ ಒಂದಿಷ್ಟು ಸ್ನೇಹಿತರೆ. ನೈಟ್ ಪಲಾವ್ ಐತೆ, ಊಟಕ್ಕೆ ಮಾತ್ರ ಅಡಿಗೆ ಐತೆ. ಇದನ್ನೇ ತಿನ್ಕೋತೀವಿ. ಇದನ್ನು ಕೇಕ್ ತಿಂದಾರ. ಕ್ರೀಮ್ ಐತ್ರಿ, ತಿನ್ನಬಾರ್ದು ಸ್ನೇಹಿತರೆ. ಕ್ರೀಮ್ ತಿಂದ್ರೆ ಜಡ್ ಬರ್ತೈತೆ. ಶ್ರಾವಣಿ ಕೇಕ್ ಕೊಡ್ತೀನಿ, ಹೋಗೋದು ಬರ್ತಾಳೆ ಹೋಗಿ. ಬನ್ನಿ, ಇದಿಷ್ಟು ಎಲ್ಲ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಮತ್ತೆ ಸಿಗ್ತೀನಿ. ಯಾವ ಥರ ಐತೆ ನೋಡಿ ಮನೆ ಸ್ನೇಹಿತರೆ. ನಮ್ಮ ಮಮ್ಮಿ ಬಾಂಡೆ ದಬ್ಬಾಕತ್ತಾಳ್ರಿ. ಕೇಕ್ ಕ್ರೀಮ್ ಬರೇ ಐತ್ರಿ. ಕ್ರೀಮ್ ಐತ್ರಿ, ಒಗಟ್ ಬಾನಕತ್ತಾಳ ನೋಡ್ರಿ. ಆಡಲ್ಲ ನೋಡ್ರಿ ಫ್ರೆಂಡ್ಸ. ಬಾಂಡೆ ಇಷ್ಟು ಚಿಕ್ಕ ಬಾಂಡೆ ನೋಡ್ರಿ. ಕೈ ತೊಳ್ಯಾಕ ಬಕೆಟ್ ಇಟ್ಟ ನೋಡ್ರಿ. ಸದ ಡಬ್ಬಿ ಎದಕ್ಕೆ ಇಟ್ಟಾನ ಗೊತ್ತಿಲ್ರಿ. ಡಬ್ಬಿ ಇಟ್ಟಲ್ರಿ. ನೀರು ಕಾಳ ಆಗ್ಯಾವ್ರಿ. ಇನ್ನ 3 ಕೊಡ ಅದಾವ ನೋಡ್ರಿ. ಬಂದಿದ್ದು ರೀ 3 ಕೊಡ ಅದಾವ. ಟೈಮು 1 ಗಂಟೆ ಆಗೈತಿ. ಇಷ್ಟು ಬಾಂಡೆ ತಿಕ್ಕಬೇಕು, ಬಟ್ಟೆ ಒಗಿಬೇಕು. ಶ್ರಾವಣೊಂದು ಜಾಕ ಐತೆ. ಒಳಗೆ ಬಾಪ್ಪ, ಕಡೆ ಕೊಂಟಿ ಬಾ ಒಳಗೆ ಬಾ. ಕೊಂಪೌಂಡ್ ಮ್ಯಾಗ ಹತ್ಯಾ? ಹತ್ತು ನೋಡಿ ಬರ್ತೀನಿ. ನಾ ಬಾಂಡೆ ತಿಕ್ತೀನಪ್ಪ, ನೀ ಕಾಂಪೌಂಡಿ ಮ್ಯಾಗ ಹತ್ತು ಸ್ನೇಹಿತರೆ. ಹತ್ತಿದ ಮುಂಜೆ ಊಟಕ್ಕೆ ಅಡುಗೆ ಏನು ಮಾಡಿ ನೋಡಿ. ನಿನ್ನೆ ಶಾವಿಗೆ ಪಾಯಸ ಒಗ್ಗರಣೆ ಇತ್ತು, ಅದನ್ನೇ ಊಟ ಮಾಡ್ಕೊಂಡೀವಿ. ಮಧ್ಯಾಹ್ನಕ್ಕೆ ಏನು ಸ್ನೇಹಿತರೆ, ಬ್ಯಾಳೆ ಕುದಿಯೋಕ್ಕಿದ್ದೆ, ಸಾಂಬಾರು ಮಾಡೀನಿ. ಇವಾಗ ನಾ ಕುದಿಯಾಕತ್ತೈತೆ. ಸಾಂಬಾರು ಒಗ್ಗರಣೆ ಹಾಕಿ ಕುಡಿಚಲ್ ಮಾಡೀನಿ ರೀ. ಟೈಮು 1 ಗಂಟೆ ಆಗೈತಿ. ಏನೂ ಕೆಲಸಿಲ್ಲ ನೋಡಿ ಸ್ನೇಹಿತರೆ. ಬ್ಯಾಳೆ ಸಾಂಬಾರು ಮಾಡೀನಿ. ಒಂದು 4 ಬಾಂಡೆ ಕಸ ಮುಸುರಿ ಬಾಂಡೆ ಬಟ್ಟೆ ಮಾಡಿ ಒಂದು 4 ರೊಟ್ಟಿ ಮಾಡ್ತೀನಿ ಸ್ನೇಹಿತರೆ. 4 ರೊಟ್ಟಿ ಮಾಡಿದ್ನ ರಾತ್ರಿ ಮಧ್ಯಾಹ್ನ ಆಗುತ್ತೆ, ಸಂಜೆಗೆ ಆಗುತ್ತೆ. ನೀನೇನು ಮುಂಜಾನೆ ಅನ್ನ ಆಗೈತೆ, ಶಾವಿಗೆ ಪಾಯಸ ಆಗೈತೆ. ನಿನ್ನೆ ಅದಾಗೆ ಸ್ನೇಹಿತರೆ, ಅನ್ನ ಏನು ಮಾಡಲ್ಲ. ಮಸ್ತ ಬ್ಯಾಳೆ ಸಾಂಬಾರು ಮಾಡೀನಿ. ಒಂದು 4 ರೊಟ್ಟಿ ಮಾಡ್ಕೊಂಡ್ಬಿಡ್ತೀನಿ. ಈ ಕಡೆ ಹಾಲಿದ್ದು ನಮ್ಮಕ್ಕ ಹಾಲು ಕಾಸಕ್ಕಿಟ್ಟಿ ನೋಡಿ. ಹಾಲು ಕಾಸಿಟ್ಟೇನಿ ರೀ. ತಣ್ಣಗಾದ ಫ್ರಿಜ್ಜಾಗ ಇಡ್ಬೇಕಂತ ಕಡ್ಯಾಕ ಇಟ್ಟೀನಿ. ಎಲ್ಲ ಬಾಂಡೆನೂ ಕ್ಲೀನ್ ಮಾಡೀನಿ. ಮನಿನೂ ಟೈಮ್ 1 ಗಂಟೆ ಆಯ್ತು ರೀ. ಯಾಕೋ ಫೋನ್ ಎಡಿಟಿಂಗೇ ಆಗಿಲ್ಲ ರೀ. 2:30 ವಿಡಿಯೋ ಅಪ್ಲೋಡ್ ಮಾಡಬೇಕು. ಎಡಿಟಿಂಗ್ ಆಗವಲ್ದು. ಆಗ ವಯಸ್ಸೇ ಬರವಲ್ದು. ವಯಸ್ಸವರು ಕೊಡಬೇಕಲ್ಲ, ವಯಸ್ಸೇ ಬರವಲ್ದು. ಶ್ರಾವಣಿ ಅಭ್ಯಾಸ ಮಾಡಕ್ಕೆ ಎಲ್ಲಿಗೆ ಹೋದ್ಲನ. ಇವು 1-2 ಬ್ಲೌಸ್ ಹಿಡ್ಕೊಡ ಅಂತಂದಾರ. ಹಿಡ್ಕೊಡ್ಬೇಕು ರೀ. ಬಿಸಿಲು ಅಟ್ಟೈತೆ ನೋಡಿ ಸ್ನೇಹಿತರೆ, ಸಿಕ್ಕಾಪಟ್ಟೆ ಬಿಸಿಲು. ಬನ್ನಿ ಸ್ನೇಹಿತರೆ, ಅಷ್ಟು ಬಾಂಡೆ ತಿಕ್ಕಿ ಮತ್ತು ಬಾಂಡೆ ತಿಕ್ಕಾಗ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಓ ಅಪ್ಪಾಜಿ ಬಂದೆ ಸ್ನೇಹಿತರೆ. ಸಾಂಬಾರು ಮಾಡಿದೆ, ಬಟ್ಟೆ ಬಾಂಡೆ ಮಾಡ್ಬೇಕಂತಂದೆ.
ಅನ್ನೋರಾಗನೇ ವಿಡಿಯೋ ಎಡಿಟಿಂಗೇ ಆಗವಲ್ರಿ. ಇವತ್ತು ಮುಂಜಾನೆ ವೀಡಿಯೋಸ್ ಎಲ್ಲ ತಲೆ ಕೆಡ್ಸೋದೀನಿ ರೀ. ವಿಡಿಯೋ ಹಾಕಬೇಕು ಎಡಿಟಿಂಗ್ ಮಾಡಿ ಅಂತ ನಾನು ಅನ್ಕೊಂಡಿನಿ. ಶ್ರಾವಣ ಕುಂತಾನ್ರಿಲ್ಲ ಮಗ್ಲ ಅಲ್ಲಿ ಬಾಂಡೆ ಇಟ್ಟೀನಿ ರೀ. 2 ಗಂಟೆ ಹಾಕುವಂತೂ ಸುಮ್ಮನೆ ಕುಂತೀನಿ. ನಿನ್ನೆ ಚೈನಾ ಹಾಕ್ಬೇಕಾಗಿತ್ತು ರೀ. ಚೈನಾ ನೆಪ್ಪೇ ಇಲ್ಲ, ಬರ್ತಡೇಗೆ ಚೈನಾನೇ ಹಾಕಲಿಲ್ಲ. ಹುಡ್ರು ಗಲಾಟಿ ಸಂಭಾಳಿಸಿದ್ರೆ ರಗಡ ಆಗ್ಬಿಡ್ತು ಸ್ನೇಹಿತರೆ ನಂಗೆ. ಮತ್ತು ಹಿಂಗಾಗಿ ಚೈನಾ ಹಾಕಲೇ ಇಲ್ಲ. ಶ್ರಾವಣಿ ಮುಂಜಾನೆ ನೆಪ್ ಮಾಡ್ತಾ ಮಮ್ಮಿ ಚೈನಾ ಹಾಕೇ ಇಲ್ಲಿ ಅಂತೇಳಿ. ಹೌದ್ರಿ ಶ್ರಾವಣಿ? ಚೈನಾನು ಹಾಕಿಲ್ಲ ಶ್ರಾವಣಿ. ಚಾಕ್ಲೇಟು ಸಂಬಂಧ ಅಪ್ಪ ಎಲ್ಲಿತ್ತು? ಯಾರು ಕೊಡ್ಸ್ಯಾರ? ಯಾರು ತಂದಾರ? ರೊಕ್ಕ ಅಮೌಂಟ್ ಯಾರು ಹಾಕ್ಯಾರ? ಅಂಟಿ ಹಾಕ್ಯಾಳ. ನಾನು ಬಿಂದು ಅವರು ಉಸಿರು ಕೂಡ ನೆಪ್ ಮಾಡ್ಕೊಂಡು ತಿನ್ಲೇ ಇಲ್ತೀನಿ. ಅದು ಒಂದು ಸ್ವಲ್ಪ ಒಳಗೆ ಸ್ನೇಹಿತರೆ ತಂದು ಹಂಗೆ ಫ್ರಿಜ್ ಇಟ್ಟೀನಿ. ನೆಪ್ಪೇ ಇಲ್ಲ. ಇವಾಗ ಶ್ರಾವಣ ಕುಮಾರ್ ನೆಪ್ ಮಾಡಿ ತೊಗೊಂಬಂದ. ಅದು ನೋಡಿ ಅದಕ್ಕೆ ಶ್ರಾವಣಿ ಕೇಳಿದ ಸ್ನೇಹಿತರೆ. ಇಬ್ಬರಿಗೆ ಅರ್ಧ ಕೊಟ್ಟು ಬಿಡ್ತೀನಿ ರೀ. ತಗೋ ಶ್ರಾವಣಿ, ನೀನು ಬರ್ತಡೇ ಗಿಫ್ಟ್ ಕೊಡ್ಸೋಣ ಆಂಟಿ. ಅದು ನಿನ್ನೆ ಕೊಡಬೇಕಾಗಿತ್ತು, ನೆಪ್ಪೆ ಇಲ್ಲ ತಂತಾರೆ. ನೀನು ಯಾವುದಾದ್ರೂ ಇಲ್ಲ ಆದರೆ ಕೊಡೋದು ಇವತ್ತು. ಅವ್ರು ತಮ್ಮಿಗೆ ಇಟ್ಕೊಡು ತಿನ್ನಿರಿ. ನಾನು ವಿಡಿಯೋ ಎಡಿಟಿಂಗ್ ಮಾಡ್ತೀನಿ. ಬನ್ನಿ ಸ್ನೇಹಿತರೆ, ವಿಡಿಯೋ ಎಡಿಟಿಂಗ್ ಇಟ್ಟು ನೋಡೋಣ ಆಗೈತೆ ಹೇಳಿದ್ರೆ. ಹಾಂ ಟೈಮು 2 ಗಂಟೆ ಆಯ್ತು. ನಾವು ವಿಡಿಯೋ ಕೂಡ ಕುಸ್ತೀವಿ. ಫೋನೇ ಬರೀ ಫೋನ್ ಹಚ್ಚಾಕತ್ತಿ ನೋಡು. ಶ್ರಾವಣ ಮಮ್ಮಿ ಬಾಂಡೆ ತಿಕ್ ಅಂತಂದ. ನಾ ತಿಕ್ಲೇಲಿ ಸ್ನೇಹಿತರೆ ಇಲ್ಲೇ ಅಡ್ಡಾದೆ. ಈ ಮ್ಯಾಟ್ ಇಟ್ಕೊಂಡು ಹಂಗೆ ಮಲ್ಕೊಂಡು ಇಲ್ಲೇ ನೋಡೋ ಗೊಮ್ಮನಕತ್ತವ್ರಿ. ತಿಕ್ಕಬೇಕು ಏನು ಮಾಡಿರಿ ಅದು ವಿಡಿಯೋ. ನನಗೆ ವಿಡಿಯೋ ಒಂದು ಅಪ್ಲೋಡ್ ಆಗ್ತದೆ, ನಾನು ಚಿಂತೆ ಬಿಡ್ತದೆ. ನಾ ಅಂತೀನಿ ವಿಡಿಯೋನೇ ಅಪ್ಲೋಡ್ ಆಗ್ತಾಯಿಲ್ಲ. ಶ್ರಾವಣ ಏನಂದು ಹೇಳಪ್ಪ? ಹಿಂಗೆ ಸ್ನೇಹಿತರೆ ಯಾಕಪ್ಪ ಹಂಗ್ಯಾಕೆ ಅಂತಿ ಅಕ್ಕಗ ನೀ ತಿಕ್ತೀಯ ಬಾಳೆ ಹಾಕಿ ತಿಕ್ತೀನಿ ಅಂತಂದ್ರೆ ನಿನಗೆ ಹೇಳಿ ಸಾಕಾತವ ಮಮ್ಮಿ ನೀ ತಿಕ್ಕಲ್ಲ. ಅಪ್ಪು ಅಲ್ಲ ಬಾಳೆ ನೀ ತಿಕ್ತೀಯ ನಾ ತಿಕ್ತೀನಿ. ಹಾಂ ಹಾಂ ಹೌದನ? ಆಕಿ ಹಸನ ತಮ್ಮ ತೊಡ್ಯದ ಬಾಂಡೆ ಭಾಳ ಅದ ಬಾಂಡೆ. ನೀ ತಿಕ್ಕೋಗ ಅಪ್ಪ. ಯಾಕ ನೀ ಏನು ಹೆಂಗ್ ಸೇನಾ ಉಣ್ಣಾಕ ಹೆಂಗ್ ಸಟೆ ಉಣ್ಬೇಕಲ್ಲ ಗರ್ಲ್ಸ್ ಯಾಕೆ ಕುಂತಾರ? ಹಾಂ ನೋಡಿ ಸ್ನೇಹಿತರೆ ಅವ್ನ ಆ್ಯಕ್ಟಿಂಗ್ ನೋಡ್ರಿ. ಇವ ಭಾಳ ಬೇರಿಕದ ಸ್ನೇಹಿತರೆ. ಇವ ಆಸ್ರವನ ಉಣ್ಣಾಕ ಹೆಂಗ್ಸ್ರ ಉಣ್ಬೇಕಲ್ಲ ಗಂಡ್ಸ್ರು ಯಾಕೆ ಕುಂತಾರ? ಹಾಂ ನಾ ಹೆಂಗ್ಸ್ರು ಅಂತ ಕೇಳ್ತಾರೆ ನೋಡ್ರಿ. ಇವ ಏರಿ ಬಿಟ್ಟು ಕಿತಾಪತಿ ಮಾಡಾಕ ಸೋಗ್ ಮಾಡಾಕ ಒಂದು ಆಡಪ್ಪ. ಹಂಗ ಆಂಟಿ ಡೈಲಿ ಒಂದು ಆಡೋದ ನನಗೆ. ಶ್ರಾವಣಕ್ಕೆ ಡೈಲಿ ಒಂದು ಆಡಿಸ್ರಿ. ಹೊಸ ಆಡಕ್ಕಲ್ಲಿ ಆಡು ಆಂಟಿಗೆ. ಆಡ್ತೀವಲ್ಲ ಅಂಟಿಗೋಸ್ಕರ ಆಡ್ತೀವಲ್ಲ ನೀನು. ಹೆಂಗೆ ಆಡ್ತಿ? ನೀ ಭಾಳ ಚಂದ ಆಡ್ತಿ ಅಂತಾರಲ್ಲ. ದಿನ ಡೈಲಿ ಒಂದು ಆಡಿಸ್ರಿ ಶ್ರಾವಣಕಾಯ. ಆತ ಇನ್ನೊಂದು ಆಡು ಯೋಚನೆ ಮಾಡ್ಕೊತ ಆಡಿ ಅದನ್ನ. ಇದು ಆಡಿ ವಿಡಿಯೋದಾಗ ಆಡಿ. ಅಲ್ಲ ಕೈ ಕವ್ವ ಯಾ ಬಂದಾರವ್ವ ಮಾವನ ಏನಂತಾರವ್ವ ಅಚ್ಚುಯ್ತದನವ್ವ ಹೆಂಗ ಚರವ್ವ ಹಿಂಗ ಚರವ್ವ ಕೈ ಕವ್ವ ಯಾ ಬಂದಾರವ್ವ. ಅಪ್ಪು ಆಂಟಿ ಡೈಲಿ ಒಂದು ಪದ ಆಡಂತಾಳ. ಆಡ್ತೀಯವಲ್ಲ? ಆಡ್ತೀಯಾ? ಆಂಟಿಗೆ ಹೇಳು. ಆಂಟಿ ನಾನು ಚಿಂತೆ ಮಾಡ್ಕೋಬೇಕಂತಿ ಆಡ್ತೀನಂತೆ. ಆಂಟಿಗೆ ಏನಂತೈತಿ? ಚಿಂತೆ ಮಾಡ್ಕೋಬೇಕಂತಿ ಆಡ್ತೀನಂತೆ. ಪದ ಆಡೋದಂದ್ರೆ ಇವು ಖುಷಿನಪ್ಪ ನನಗೆ. ಅಯ್ಯ ಸ್ನೇಹಿತರೆ ಸುಳ್ಳು ಕೇಳ್ತೀರಿ. ಕ್ಯಾಮ್ರಾ ಚಲೋ ಮಾಡಿ ಸಾಕಾಗ ಆಡೋದಂದ್ರೆ ಭಾಳ ಇಷ್ಟ ಆಗ. ನಿನ್ನ ಪೋರಮ್ಮ ಕೊಟ್ಟ ಬಚ್ಚಿ ಪುಣ್ಯ ಸುಮ್ಮ ಚಿನ್ನಗ ಬಟ್ಟೆವ ಚಿನ್ನ ಲಂಗಡೋನೆ ಬಸ್ಸ ಕಟ್ಟಿಲವನೆ ನಿನ್ನ ಪೋರಮ್ಮ ಕೊಟ್ಟ ಬಟ್ಟೆ ಪುಣ್ಯ
ತಂದಿದೆ, ಒಂದು ಪುಸ್ತಕ ತಂದಿದೆ, 10 ಮ್ಯಾಗಿಟ್ಟಿದೆ, 10 ಕಾಕೊಂಬಿತ್ತು, ಎಮ್ಮೆ ಸಂತ ಮುರಿತು, 10 ಬಂದ ಬೈಲು, ಮಾಮ ಬಂದಕ್ಕ, ಅಟ್ಟಿಸಿ ಕತ್ತಿಮ್ಯಾಗ ಮಾವಂದು ಮಚ್ಚಂಗೆ. ಸ್ನೇಹಿತರೆ ಇವೊಂದು ಮುಗೀತು. ಶ್ರಾವಣಿ ನನ್ನ ಮ್ಯಾಗ ಆಡಾಕತ್ತಾವಡಿ. ಏನಮ್ಮ ಹಾಡು? ಪುಡಕ್ಕ ನೋಡು, ಪುಗ್ಗ ನೋಡು, ಸಂಗೈತು ಸಂಜಾತ್ರಿ ನೋಡು. ನೋಡಿ ಸ್ನೇಹಿತರೆ ನನ್ನ ಯಾರು ಕಳ್ಸ್ಯಾರ? ಅಮ್ಮ ಯಾಮ ಕೋಳರಮ್ಮ ನೀನು ಬರ್ಲಿದ ಆಡ ಬರ್ತಾವ ಆಡು. ಏನು ಅಕ್ಕ 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 ಶಾವ ಅಕ್ಕ ಏನ್ ಮಾಡ್ತೀಯ ಮಮ್ಮಿ? ನಂಗೆ ಗೊತ್ತಿಲ್ಲಪ್ಪ ಯಪ್ಪ ಹಾಕಿ ಕೇಳು. ನೀ ಆಡ ಫಸ್ಟ್ ಕೇಳೋದು ನಾನು. ಬನ್ನಿ ಸ್ನೇಹಿತರೆ ಅಮ್ಮ ಸಿಗ್ತೀನಿ, ಬಾಂಡ ತಿಕ್ತೀನಿ ಬರ್ರಿ. ಶಾವ ಅಕ್ಕ ರೇಖಾ ಅಕ್ಕ. ನೋಡಿ ಸ್ನೇಹಿತರೆ ಟೈಮ್ 5 ಗಂಟೆ ಆಗೈತೆ. ನಾನು ಒಂದು ಬ್ಲೌಸು ಕಾಜಿ ಗುಂಡಿ ಮಾಡ್ಬೇಕಿನ ಇವೆರಡು ವರ್ಷ ಸ್ಟಿಚ್ ಮಾಡ್ಕೊಡ್ಬೇಕು. ಭಾಳ ಲೂಸ್ ನಾವು ಹೊಲ್ದಿದ್ವ. ಪಿಕೋ ಮಿಷನ್ ಕಿತ್ಬೇಕ್ರಿ. ಒಂದು ವಿಷಯ ಹೇಳಿ ಸ್ನೇಹಿತರೆ, ಆಶಾ ಸಿಸ್ಟರ್ ಒಬ್ಬಳಿಗಿಂತ ಅಂತ ನಾವು ಒಬ್ಬಳಿಗಿಂತ ಆಶಾ ನಾವು ನಿಮ್ಮ ಬ್ಲಾಗ್ ಡೈಲಿ ನೋಡ್ತೀನಿ ಅಂತಂದ್ರಿ. ತುಂಬ ಖುಷಿ ಆಯಿತು ನನಗೆ. ಯೂಟ್ಯೂಬ್ ಫ್ಯಾಮಿಲಿಗೆ ಹೇಳೋದೇನಂದ್ರೆ ಒಂದೇ ಖುಷಿ ನೋಡಿ. ಯೂಟ್ಯೂಬ್ ಫ್ಯಾಮಿಲಿ ನನಗೇನು ದುಡ್ಡು ರೊಕ್ಕ ಕೊಟ್ಟು ನನಗೆ ಸಪೋರ್ಟ್ ಮಾಡೋದು ಬೇಡ. ಎಲ್ಲರೂ ವಿಡಿಯೋ ನೋಡಿ ಕಮೆಂಟ್ ಹಾಕಿ ಮತ್ತು ಎಲ್ಲರೂ ಶ್ರಾವಣಿಗೆ ಎಷ್ಟು ಮಂದಿ ವಿಶ್ ಮಾಡ್ರಿ ಅಂತ ಲೆಕ್ಕ ಸ್ನೇಹಿತರೆ. ಅಷ್ಟು ಮಂದಿ ವಿಶ್ ಮಾಡಿರಿ, ಭಾಳ ಖುಷಿ ಆಗುತ್ತಾ. ಇವಾಗ ನಾನು ವಿಡಿಯೋ ಅಪ್ಲೋಡ್ ಆಗಲಿಲ್ಲ, 30 ನಿಮಿಷ ವಿಡಿಯೋ ಸ್ನೇಹಿತರೆ. ಎಡಿಟ್ ಮಾಡೋಕ್ಕೆ ಆಗಲ್ಲ, ಮತ್ತು ಎಡಿಟ್ ಮಾಡೋ ಆ್ಯಪ್ ಡಿಲೀಟ್ ಮಾಡಿ ಮತ್ತು ಡೌನ್ಲೋಡ್ ಮಾಡ್ಕೊಂಡು ಮತ್ತು ವಿಡಿಯೋ ಎಡಿಟಿಂಗ್ ಮಾಡಿ ಕಟ್ ಮಾಡಬೇಕಲ್ಲ. ವಯಸ್ಸು ಕೊಟ್ಟೀನಿ, ಎಲ್ಲ ಭಾಳ ರಿಸ್ಕ್ ಆಯ್ತು. ಆದರೆ ಹಿಂಗೆ ಮಾಡಿ ಸರ್ಕಸ್ ಮಾಡಿ 3:30 ವಿಡಿಯೋ ಅಪ್ಲೋಡ್ ಮಾಡಿ 5 ಗಂಟೆ ಆಯ್ತು. ಬಟ್ಟೆ ಬಾಂಡೆ ಎಲ್ಲ ಮುಗಿಸ್ಬೇಕಂದ್ರೆ ಈಗ 5 ಗಂಟೆ ಆಗಿ ಸ್ನೇಹಿತರೆ. ಸಂಜೆ ಕೇಳಾಟ ಒಂದು 2 ರೊಟ್ಟಿ ಬೆಳೆದ್ಬಿಡ್ತೀನಿ. ಈಗ ಅವಾಗ ಅವ್ರಿಗೆ ಆರ್ಲೆಕ್ಸ್ ಅಂತ ಹಾಕಿ ಕೊಡ್ತೀನಿ ಬರೀ ಸ್ನೇಹಿತರೆ. ಹಾಲು ಕಾಸಿಟ್ಟಿನಿ, ಆರ್ಲೆಕ್ಸ್ ಹಾಕಿ ಕೊಡ್ತೀನಿ ಸ್ನೇಹಿತರೆ. ಶ್ರಾವಣಿ ಎಲ್ಲ ಇದಿಟ್ಟು ಕ್ಲೀನ್ ಮಾಡ್ಬೇಕು, ನಾನು ಕಸ ಹುಡಬೇಕು. 5 ಗಂಟೆ ಆಗೈತಿ. 6 ತಾನ ಎಷ್ಟಾಗುತ್ತೆ ಅಷ್ಟು ಕೆಲಸ ಮಾಡ್ತೀನಿ. ಬನ್ನಿ ಹಿಂದಿಂದೆಲ್ಲ ಇವಾಗ ಎಲ್ಲ ಮುಗೀತು ನೋಡಿ. ಬಾಂಡೆ ಭಾಳ ಇದ್ದು ಸ್ನೇಹಿತರೆ. ಮುಂಜೆ ಸುಟ್ಟು ಬಾಂಡೆ ನಮ್ಮ ಶ್ರಾವಣಿಗೆ ಚಿಂತಿದ್ರಿ, ಮಮ್ಮಿ ಬಾಂಡೆ ತಿಕ್ವಾ ಮಮ್ಮಿ ಬಾಂಡೆ ತಿಕ್ವಾ ಅಂತ. ಸುಡ್ತಾ ಅಪ್ಪಾಜಿ ಸುಡ್ತಾ ಹಾಕಿ ಕೊಡ್ತೀನಿ ತಡಿ. ಸಾಂಬಾರು ಐತ್ರಿ. ಈಗ ಅವ್ರಿಗೆ ಮಧ್ಯಾಹ್ನ ಉಂಡಾರ ಸ್ನೇಹಿತರೆ. ಅಲ್ಲಿ ಕುಬಸಿತ್ತು, ಕುಬ್ಸಕ್ಕೆ ಹೋಗಿ ಉಂಡು ಬಂದಾರ. ಬಟ್ ಭಾಳ ದಿನ ಹೋಗೋದು ಹಾಕಿನಿ. ಹಿಂದಿನ ಎಲ್ಲ ಕ್ಲೀನ್ ಆಗೈತೆ. ಇನ್ನು 5 ಗಂಟೆ ಆದರೂ ಬಿಸಿಲು ಹಚ್ಚೈತೆ ನೋಡಿ ಸ್ನೇಹಿತರೆ. ಚಂದ ನಾವು ಬೀರಪ್ಪ ಮುತ್ತೆ ದರ್ಶನ ಮಾಡ್ಬಾರ್ದು. ಆ ಗುಡಿ ನೋಡೋಣ ಒಂಥರ ಖುಷಿ ಆಗುತ್ತೆ. ಮುತ್ತೆ ಅದಾನಲ್ಲ ಇಲ್ಲಿ ನಮ್ಮಿಂದ, ನಮ್ಮ ಗೂಡ ಅದಾನ ಬೀರಪ್ಪ ಮುತ್ತೆ ಅನ್ನಂಗೆ ಆಗ್ಬಿಟ್ಟೆ ಸ್ನೇಹಿತರೆ. ಊಟ ಮಾಡಿ ಬಂದು ದೇವ್ರಿಗೆ ಕನಸು ಹೋಯ್ತಾ? ಯಾವಾಗ ಯಾವಾಗಮ್ಮ? ನಿನ್ನ ಬರ್ತಡೇ ದಿವಸ? ಹೇಳು ಕನಸು ಬಿದ್ದಿತ್ತು ಮಮ್ಮಿ. ಹೆಂಗೆ ಬೀಳ್ತ? ನೀ ಏನ ದಿನ ದೇವರಿಗೆ ಪೂಜೆ ಮಾಡ್ತಿದಂತ ವರ್ಷಕ್ಕೊಮ್ಮೆ ಪೂಜೆ ಮಾಡ್ತಿದ್ದಂತ. ಒಂದ್ ದಿವ್ಸ ಹೂವ ಎಲ್ಲಾರ ಪೂಜೆ ಮಾಡಿಲ್ಲ ಅಂತ ಬಂದರ ಹೂವ ಎಷ್ಟಿರ್ತಾವ ಅಷ್ಟು 4 ಬಂದು ಇಡ್ತಿದಂತ ಮಮ್ಮಿ. ಮತ್ತೆ ಇಡ್ತಿದಂತ ಇಷ್ಟು ಕನಸು ಬಿದ್ದಿದ್ದು. ಆಮೇಲೆ ನಾ ಬುಡಕ್ಕನ ಎದ್ದು ಬಿಟ್ಟೆ. ಎದ್ದು ದೇವ್ರ ಕನಸು ಬಿದ್ದೈತಿ ಮಮ್ಮಿಗೆ ಹೇಳಾರ ಅಂತ. ಮತ್ತ ಇದು ವಿಡೋದಾಗ ಹೌದು ಮಂಚಿಗೆ ಬಂತನ. ನಾನು ಗುರುವಾರಕ್ಕೊಮ್ಮೆ ಪೂಜೆ ಮಾಡ್ತೀನಿ ಅಲ್ರಿ. ನಾನು ಅಲ್ಲ ನಾ ಗುರುವಾರಕ್ಕೊಮ್ಮೆ ಪೂಜೆ ಮಾಡ್ತೀನಲ್ಲ. ರಾಘವೇಂದ್ರ ನನ್ನ ಮಗಳು ಕನಸು ಬಂದಾನ್ರಿ. ಹುಟ್ಟಿದ ದಿನ ಅವ ಬಂದಿದ್ದು ಖುಷಿ ಆಯ್ತು ಸ್ನೇಹಿತರೆ. ಆದ್ರೆ ನಿಮ್ಮೆಲ್ಲರ ಆಶೀರ್ವಾದನ ಸಿಕ್ಕೈತ್ರಿ ಆಕೆಗೆ. ನನಗೆ ಸಾಕ್ರಿ. ಯಾರು ಆಶೀರ್ವಾದ ಸಿಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ನನ್ನ ಯೂಟ್ಯೂಬ್ ಫ್ಯಾಮ್ಲಿ ಎಲ್ಲರೂ ಮನಸ್ಸಾರೆ ಬರ್ತಡೇ ವಿಶ್ ಮಾಡಿರಲ್ಲ, ಖುಷಿ ಆಯಿತು. ಇವಾಗ ಯಾವಾಗ ಆರ್ಲೆಕ್ಸ್ ಹಾಕಿ ಕೊಡ್ತಾಳೆ, ಯಾವಾಗ ಕೊಡ್ತೀವಿ ಮಮ್ಮಿ. ನಾವು ಆದ ವರ್ಷ ನಾನು ಬರ್ತಡೇ ಮಾಡೋ ಗ್ಯಾನ್ ಮಾಡ್ತಿದ್ದ ಅತ್ಯಂತ. ಇದು ಏನು ಕಟ್ಟಿಲ್ಲ, ಏನು ಮಾಡ್ತಿಲ್ಲ, ಎಷ್ಟು ಖುಷಿಯಾಗಿ ಮಾಡಿದ್ನಿಲ್ಲ ಮಮ್ಮಿ. ಅದೇ ಖುಷಿ. ಈ ವರ್ಷ ಶ್ರಾವಣಿನೂ ಫುಲ್ ಖುಷಿಯಾಗಿದ್ದು, ನಾನು ಫುಲ್ ಖುಷಿದ್ದೆ. ಆದ ವರ್ಷ ಬರ್ತಡೇ ಮಾಡೋಕೆ ಯಾಕೋ ಗೊತ್ತಿಲ್ಲ, ಶ್ರಾವಣಿನೂ ಹತ್ತು ಸ್ನೇಹಿತ ನಾನು ಹತ್ತಿ ನೋಡಿ. ಖುಷಿ ಅನ್ನೋದು ಇದ್ದಿಲ್ಲ. ನಾಳೆಗೆ ಬನ್ನಿ ಸ್ನೇಹಿತ ಆರ್ಲೆಕ್ಸ್ ಹಾಕಿ ಕೊಡ್ತೀನಿ ಅವರಿಗೆ. ಹಾಕಿಕೊಟ್ಟು ಮತ್ತೆ ಪಿಕೋ ಮಿಷನ್ ಚೇಂಜ್ ಮಾಡೋಕೆ ಸಿಗ್ತೀವಿ. ಹಿಂದಿನ ಕದ ಹಾಕ್ಬಿಡ್ರಿ ಅಪ್ಪಾಜಿ. ಅಪ್ಪ ಹಿಂದಿನ ಕದ ಹಾಕು. ಬೂತಿಯೋ ಬರೇ ನಾಟಕ ಮಾಡ್ದೆ ಮಾಡಿ ನೋಡ್ರಿ.
ಸ್ನೇಹಿತರೆ 23 ನಿಮಿಷ ಆಯ್ತು ಅಂಗಳ ಕಸ ಗುಡಿಸಿ ಅಂಗಳಕ್ಕೆ ನೀರು ಹೊಡೆದು ಎಲ್ಲ ಮನೆಯೆಲ್ಲ ನೀಟಾಗಿ ಮಾಡ್ಯಾವ ಶ್ರಾವಣಿನೇ ಮಾಡ್ಯಾವ ಸ್ನೇಹಿತರೆ. ನಾನು ಮಾರಿ ತಕ್ಕೊಂಡೆ ಎಲ್ಲ ಇವಕ್ಕೆ ಸಜ್ಜು ಮಾಡ್ಕೊಂಡೆ. ಶ್ರಾವಣಿನಿ ನಾನು ಅಂಗಳ ಕಸ ಗುಡಿಸಿ ನೀರು ಹೊಡೆ ಬರೋದಾಗ ಅಷ್ಟು ಇದನ್ನೆಲ್ಲ ಕ್ಲೀನ್ ಮಾಡಿ ಕಸ ಹುಡುಗಾಡ್ರಿ ಪಡ್ಸಾಲಿ ಎಲ್ಲ. ಇವಾಗ ಏನು ಮಾಡಾಕತ್ತ ಶ್ರಾವಣಿ ಯಾಕೆ ಸುಸ್ತಾದಂಗೆ ಅನಿಸ್ತು ನನಗೂ ಕೂಡ. ಶ್ರಾವಣಿ ಒಂದಿಟ್ಟು ಮಾಡ್ತೀಯ ಅಮ್ಮ ಪಡ್ಸಾಲಿ ಅದಕ್ಕೆ ಅಟ್ಟ ಕ್ಲೀನ್ ಮಾಡ್ತೀಯ ಅಂದೆ ಆಕಿನೇ ಕ್ಲೀನ್ ಮಾಡ್ಯ ಸ್ನೇಹಿತರೆ. ಈಗ ಒಂದೆರಡು ಬೋರ್ಮಿಟ ಕುಡಿದಿದ್ರಲ್ಲ ಆರ್ಲೆಕ್ಸ್ ಬೋರ್ಮಿಟ ತಿಕ್ಕೊಂಬರ್ತಿ ಮಮ್ಮಿ ನೀನು ಸುಸ್ತಾಗೈತೆ ಅಂತೇಳಿ ತಿಕ್ಕಾಕತ್ತ ಹೊಡಿಲಿ. ಅಮ್ಮಮ್ಮ ಸಾರಿ ಮಮ್ಮ ಸುಸ್ತಾಗೈತೆ. ಯಾಕೆ ನೀನು ನಮ್ಮ ಬಟ್ಟೆ ಹೋಗೈತಿ ನಾನು ಯಾಕೆ ಮಾಡ್ತೀನಂದ್ರೆ ಏನು ಬೇಕು ಕೊಡಿಸ್ತಿ. ನಾ ಒಂದೇ ಕೆಲಸ ಮಾಡ್ತೀನಿ 4-5-100 ಕೆಲಸ ಮಾಡ್ತೀವಿ. ಓ ಥ್ಯಾಂಕ್ ಮಮ್ಮ. ತಿಕ್ಕೊಂಡು ಹೊರ ಬಾ ರಾಮಮ್ಮ ಅಲ್ಲೇ ಬುಕ್ಕತ್ತೊಂದು ನಾ ಹೊರ ಕಟ್ಟಿ ಕುಂತ ಕಾಜಿ ಗುಂಡಿ ಮಾಡ್ತೀನಿ. ಹೊರ ಬಾ ಇನ್ನಿ ಕದ ಹಾಕಿ ಬಂದ್ಬಿಡು ಮಮ್ಮ. 3 ಅದಾವ ರೀ. ಅವು ಒಂದು ಕುಡ್ದಿದ್ದು ಅಕ್ಕಿ ಒಂದು ಕುಡ್ದಿದ್ದು ನಾನು ಒಂದಿಟ್ಟು ಬ್ರೂ ಹಾಕ್ಕೊಂಡು ಕುಡ್ದೇನ್ರಿ ನಾನಿಟ್ಟು ಖಾಲಿ ಅದು ಸ್ನೇಹಿತರೆ. ಹಾಲು ಸುಮ್ಮನೆ ಎಷ್ಟು ದಿನ ಇರೋದಂತ ಪಡ್ಸಾಲಿ ಅಟ್ಟ ನಮ್ಮ ಶ್ರಾವಣಿ ಕ್ಲೀನ್ ಮಾಡ್ಯಾರಿ. ಖುಷಿ ಆಗುತ್ತಲ್ಲ ಮಕ್ಕಳು ಕೆಲಸ ಮಾಡಾಕತ್ರ. ಅದು ನಮ್ಮ ಶ್ರಾವಣಿ ಮಾಡ್ತಾರ್ರಿ ಅರ್ಥ ಮಾಡ್ಕೊತ. ಯಾಕೋ ಸುಸ್ತು ಹಾಕತ್ತೈತಿವ ಅಂತ ಅಂಗಳ ಕಸ ಹುಡುಗಿದ್ಯಾ ಸುಸ್ತು ಹಾಕತ್ತೀನಿ ಅಕ್ಕಿ ನೀರು ಹೊಡೋದಾರಿ. ಇಷ್ಟು ಮನೆ ಕಸ ಹೊಡಿ ನೀರು ಹೊಡೋದು 2 ಬಾಣೆ ತಿಕ್ಕೊಂಬರ್ತೀನಿ ಮಮ್ಮಿ ಅಂತಂದ್ಲು. ನಾವೆಲ್ಲ ರೆಡಿ ಮಾಡಿದೆ. ನಾನು ಕೂಡ ಮಾರಿ ತಕ್ಕೊಂಡು ರೆಡಿ ಆದ ಸ್ನೇಹಿತರೆ. ಕಟ್ಟಿ ಕುಂತ್ಕೊಂಡು ಕಜ್ಜಿ ಗುಂಡಿ ಮಾಡ್ತೀನಿ ರೀ. ಶ್ರಾವಣಿ ನೀ ಬರಾ ಫೋನ್ ತೊಂಬರ ಅಮ್ಮ. ನಾ ಪುಟ್ಟಕ್ಕದ ನೋಡಿ ಪುಟ್ಟಕ್ಕರ ಕಟ್ಟಿ ಕುಂದಿರ್ತೀನಿ ರೀ. ಆಕೆ ವಿಡಿಯೋ ಮಾಡ್ತೀಯ ಅಮ್ಮ ವಿಡಿಯೋ. ಓಕೆ. ಶ್ರವಣ ಮನ್ಯಾಗ ಇಲ್ಲಿ ನೋಡಿ ಸ್ನೇಹಿತರೆ ಎಲ್ಲಿ ಹೋಗ್ಯಾನ. ಲೈಟ್ ತೆಗೆದು ಬಾ ಮೌಸು. ಹಿಂದಿನ ಕದ ಹಾಕು. ಎಲ್ಲದಾನ ಶ್ರಾವಣ ಅಲ್ಲದ ನಾನು ನಿಮ್ಮ ಮನ್ಯಾಗ ಬೀರಪ್ಪನ ಗುಡಿಯಾಗ ಹೋಗ್ಯಾನ ಅಂತ ಹೇಳ್ತೀಯ. ಸಲಿಗಿಲ್ಲ ಮನ್ಯಾಗ ಸಲಿಗೆ ಹೋಗಿ ಕೊಟ್ಟೆನ. ಶ್ರಾವಣ ಸಲಿಗೆ ಯಾರಿಗೆ ಕೊಟ್ಟಿ? ಸಲಿಗೆ ಯಾರಿಗೆ ಕೊಟ್ಟಿ? ಹಾಂ ಅಲ್ಲಿ ಅಮ್ಮ ಹೇಳಕತ್ತ ಇಸಂಬರ್ ಬಾ ಹೋಗಿ ಬೈತವಳ ಅಮ್ಮ. ನೀ ಯಾಕೆ ಕೊಟ್ಟಿ ಪುಟ್ಟ ಮನ್ಯಾಗ ಸಲಿಗೆ? ಅದು ರೋಬಿ ಕಟ್ಟಿರಿ ಏನ ತಗೊಂಬಾ ಯಾಕೆ ದನಿ ಕೇಕ್ ಶ್ರಾವಣಿ ಕೇಕ್ ತಿಂದು ದನಿ ಹೋಗೈತೆ. ಗಿರ್ನ ತಗಡು ಯಮ್ಮ ತಂದು ಕೊಟ್ಟ ನೋಡಿ ಸಲಿಗೆ. ಕಟ್ಟ್ಯಾರ ಅದು ರೋಬಿನ. ಏ ಕದ ಹಾಕು. ಯಾಕ ಎಲ್ಲಿಗೆ ಹೊಂಟ್ರಿ? ಸಣ್ಣಕ್ಕ ಬಾಯ್ ಎಲ್ಲಿಗೆ ಹೊಂಟಿರಿ? ಹಾಯ್ ಮಾಡ್ರಿ ಮೇಡಮ್ ಅವ್ರು. ಯಾವಾಗಾರ ಒಂದಿನ ಮಾಡ್ರಾಗ ವಜ್ಜಾಗಿರ್ತೈತಿ ಮೇಡಮ್ ಅವ್ರದ್ದು. ನಮ್ಮ ಅಪ್ಪ ನಮ್ಮ ಅಪ್ಪನ ಗ್ರೇಟ್. ಮತ್ತೆ ದಿನ ಮಾಡ್ತಾನೆ ನಮ್ಮ ಅಪ್ಪ. ನೀವು ಆಯ್ತಾರಕ್ಕೊಮ್ಮೆ ಸುಟ್ಟಿತಾಗ ಅಟ್ಟೆ ಮಾಡೋರು ನೀವು. ನಮ್ಮದ ಗ್ರೇಟ್. ಅಶ್ವಿನಿ ಯಾವ ಬರ್ತಿಂದ ಟೈಮ್ 5:30 ಆಗಿತ್ತು. ಇವಾಗ 9 ಗಂಟೆ ಆಗಿತ್ತು. ಫುಲ್ಲು ಜಗಳ ನೋಡಿ. ಜಗಳ ಬಿಸಿ ಆರ್ಸಲ್ಲ ನೋಡಿ. ಬಿಸಿ ಹಾಕಿದ್ದೀವಲ್ಲ ನಾನು ಏನೋ ಒಂದು ಫೋನ್ ತೊಗೊಳಕ್ಕಾರ ಆಗುತ್ತೆ ಎದಕ್ಕಾರ ಆಗುತ್ತೆ ಅಂತ ಬಿಸಿ ಹಾಕಿದೆ ಸ್ನೇಹಿತರೆ. ಯಾಕಾರ ಹಾಕಿ ನಂದು ಏನೋ ತಪ್ಪಿರಿ ಸ್ನೇಹಿತರೆ. ನಾನು ಹೆಂಗೆ ಅನ್ಸೋಬೇಕು ಹೇಳಿ. ತಪ್ಪಿದ್ರೆ ನೀವೇ ಹೇಳ್ರಿ. ಇವಾಗ ನಾನು ಏನು ಮಾಡ್ಬಿಟ್ಟು ಸ್ನೇಹಿತರೆ ಮಳಿ ಬರಾಕೈತೆ ನೋಡಿ. ಇಲ್ಲಿ 9 ಗಂಟೆಗೆ ಟೈಮ್. ಇವಾಗ ನೋಡಿ ಸ್ನೇಹಿತರೆ ನಾನು ತಿಂಗಳು 1ನೇ ತಾರೀಕಿಗೆ ಬಿಸಿ ಆರಿಸ್ತಾರೆ. 1ನೇ ತಾರೀಕಿಗೆ ಬಿಸಿ ಆರಿಸ್ತಾರ. ಇನ್ನೂ 6 ಬಿಸಿ ಉಳಿದಿದ್ದು. ತಿಂಗಳು 1ನೇ ತಾರೀಕಿಗೆ ನಾನು 4 ದಿನ ಮುಂದಿರ್ಕಲೂ ಬಿಸಿ ಒಬ್ಬರು ಕೈಯಾಗ ಕೊಟ್ಟೀನಿ ರೀ. ಕುಡಿರ್ತಾರಲ್ಲ ಅವ್ರ ಕೈಯಾಗ ಕೊಟ್ಟಿನಿ. ನಾನು ಹೋದಾಗಲ್ಲ ದಗದಾಗ ಅಂತೇಳಿ ಅವ್ರು ಎದಕ್ಕೆ ಮನೆ ಬೈದ್ರು ಕೊಟ್ಟು ಕಳ್ಸೀನಿ. ಅವ್ರು ಕೊಡ್ಬೇಕಿಲ್ಲ ಸ್ನೇಹಿತರೆ. ಬಳಸ್ಕೊಂಡು 1 ತಿಂಗಳು ಬಳಸ್ಯಾರ ಸ್ನೇಹಿತರೆ. ಕೊಟ್ಟೇ ಇಲ್ಲ. ನನ್ನ ಹೆಸರಲ್ಲಿ ಖರಾಬ್ ಆಗ್ತಿಲ್ಲ. ಏನು ಮಾಡಿ ಕೊಡಬೇಕಿಲ್ಲ. ಇರ್ಲಿಕ್ಕಾದ್ರೆ ಯಾಕೆ ಮಾಡಬೇಕು ಹಂಗೆ ತೆಲಿಗೆ ಒಬ್ಬರೊಬ್ಬರು ಮಾತಾಡ್ತಾರೆ. ಅವ್ರು ತಪ್ಪಲ್ಲ, ಮಾತಾಡೋರು ತಪ್ಪಲ್ಲ. ಈಗ ನಂದು ತಪ್ಪಲ್ಲ ಸ್ನೇಹಿತರೆ, ಮಾತಾಡೋರು ತಪ್ಪಲ್ಲ. ನಡ್ಬರ್ಕ ಬಿಸಿ ಕೊಳ್ಳೋರು ತಪ್ಪು. ಅದು ಇವತ್ತು 9 ತನ ಆಯಿತು. ಏನು ಮಾಡ್ಬೇಕ್ರಿ ಫುಲ್ ಟೆನ್ಷನ್ ಆಗಿಬಿಡ್ತು. ಅಲ್ಲಿ 5:30-6 ಗಂಟೆ ಆಗಿತ್ತು. ಕಾಜಿ ಗುಂಡಿ ಮಾಡಿ ಅಲ್ಲೇ ಕೂತು ಮಾತಾಡ್ಕೇರಿ ಒಬ್ರು ಕುಬ್ಸು ಕಾರ್ಯಕ್ರಮ ಇತ್ತು. ಅಲ್ಲಿಗಿಟ್ಟು ಶ್ರಾವಣಿ ಕುಮಾರ ಕಳಿಸಿದ್ದೆ ಹೋಗಿ ಗುಂಡು ಬರೆಯವ ಅಂತ. ಆದರೂ ಅಕ್ಕ ಬಿಡಲಿಲ್ಲ. ಮಧ್ಯಾಹ್ನದಾಗ ಹೋದ್ರಿದ್ಲು ಮತ್ತೆ ಬಂದ್ಲು. ಬಾ ಅಂತ ಮತ್ತೆ ಅಷ್ಟೊತ್ತರ ಅಂತೇಳಿ ಹೋದೆ. ಅಲ್ಲಿ ಊಟ ಮುಗಿಸ್ಕೊಂಡು ಬಂದು ಸ್ನೇಹಿತರೆ
ಸಿಕ್ಕಾಪಟ್ಟೆ ಮಳೆ ಬರಾಕೈತೆ ನೋಡಿ ಸ್ನೇಹಿತರೆ. ಅಲ್ಲಿಂದ ಬಂದು ಮನೆಗೆ ಬಂದು ಕದ ಹಾಕ್ಕೊಂಡು ಬಂದೆ, ಚಿಕ್ಕ ಹಾಕ್ಕೊಂಡು ಶ್ರಾವಣಿ ಹಾಕ್ಕೊಂಬಂದು ಹಾಸಿಗೆ ಹಾಸಿ ಸ್ನೇಹಿತರೆ. ಶ್ರಾವಣಿ ಕುಮಾರ ಎಲ್ಲರೂ ಹೋಗಿದ್ದೀವಿ. ಗದ್ದಲಕ್ಕಿ ಮಳೆ ಭಾಳ ಬರಾಕತ್ತೆ ಸ್ನೇಹಿತರೆ. ಮಧ್ಯಾಹ್ನದಾಗ ಒಬ್ರು ಅಕ್ಕೋರು ಅಂದರು, ಬಿಸಿ ರೊಕ್ಕ ಕೊಡ್ಬೇಕಿಲ್ಲ ಅಂತಂದು. ನಾ ಈ ತಿಂಗಳು ಇವತ್ತು 5ನೇ ತಾರೀಕಲ್ಲ, ಈ ತಿಂಗಳು ಕದ್ದಾರ ಅಂತೇಳಿ ನೀವು 1ನೇ ತಾರೀಕಿಗೆ ನಾನು ಹುಡುಗಿ ಕಳಿಸಿದೆ ಬಿಸಿ ರೊಕ್ಕ ಕೊಡಾಕನ. ನೀವು ಆರ್ಸಿಲ್ಲ ಅಂತಂದ್ರೆ ಗಪ್ಪ ನಾನು ಅಂತಂದೆ. ನನಗದು ಅರ್ಥನಲ್ಲ. ಮತ್ತು ಮಧ್ಯಾಹ್ನದಾಗ ಕೇಳಿದ್ರು ಯಾಕಂದ್ರು ಹಿಂಗೆ ಯಾಕಂದ್ರು ಅಂತಂದು ಮತ್ತೆ ಒಬ್ರು ಅಕ್ಕೋರು ಬಂದರು. ಅವರು ಬಿಸಿ ಹಾಕಿದ್ರು. ಊಟಕ್ಕೆ ಒಯ್ದಲ್ಲೇ ಕುಡ್ಸಿದ್ದು. ಹಿಂಗಕ್ಕ ಹಿಂಗೆ ಅಂತಂದ್ರೆ ನೀವು ಆ ತಿಂಗಳು ಬಿಸಿ ರೊಕ್ಕ ಕೊಟ್ಟಿಲ್ಲ ಅಂತ ಅದಕ್ಕೆ ಅಂದಿರ್ಬೇಕು ನೋಡವರು ಅಂತ. ಇಲ್ಲಕ್ಕ ನಾನು 4 ದಿನ ಮುಂದಿರ್ಕಲೇ ಬಿಸಿ ರೊಕ್ಕ ಕೊಟ್ಟೀನಿ ಅಂತ ನಾನು ಅಂದೆ. ಸೀದಾ ಅಲ್ಲಿ ಊಟ ಮಾಡಿ ಬಂದು ಸ್ನೇಹಿತರೆ ಅವ್ರ ಮನೆಗೆ ಹೋದೆ. ಬಿಸಿ ಹಾಕೋರ ಮನೆಗೆ ಹೋದೆ. ಒಬ್ರ ಮನೆಗೆ ಹಾಕ್ತಾರೆ ಬಿಸಿ. ಇಲ್ಲ ಹೆಂಗಕ್ಕ ಏನಾಯ್ತು ಅಂತಂದೆ. ಇಲ್ಲವ ನೀ ಬಿಸಿ ಕೊಟ್ಟಿಲ್ಲ ಅಂತ ಈ ಮನೆ ಕೊಟ್ಟರೋಡವ್ರು ಅಂತಂದು. ಇಲ್ಲಕ್ಕ ನಾನು 4 ದಿನ ಮುಂಚೆ ಒಂದು ಸ್ವಲ್ಪ ಅರ್ಕತೆಗೆ ಕೊಡು ಅಂತಂದ್ರು ಬಿಸಿ ರೊಕ್ಕನ ಜಮಾ ಮಾಡಿದ್ದೆ, ಕೊಟ್ಟಿದ್ದೆ ಸ್ನೇಹಿತರೆ. ಯಾರೇನು ಕಟ್ಕೊಂಡು ಸಂಸಾರ ಮಾಡಾರಂತೆ ಕೊಟ್ಟಿದ್ದೆ. ಈಗ ಯಾರೂ ನಂಬಂಗಿಲ್ಲ ನೋಡಿ. ನಮ್ಮ ಕೆಲಸ ನಾವೇ ಮಾಡ್ಕೋಬೇಕು ಬಿಡು. ಕೊಡ್ತಾರಲ್ಲ ಅಲ್ಲೇ ಬಿಸಿ ಕೊಡ್ತಾರೆ ಬಿಡು, ಬಿಸಿಗೆ ತುಂಬ್ತೀನಿ ಅಂತಂದು. ಯಾಕಿಲ್ಲ ಬಿಡು, ಯಾವ್ದಾರು ಬಿಸಿ ತುಂಬೋದ ಅಂತೇಳಿ ಸುಮ್ಮನೆ ಅದೇ. ಬಿಸಿ ತುಂಬಿ ಹೇಳ್ರಿ ಎಲ್ಲರೂ ನನಗೆ ನೈಟ್ ಚೂಬಿಟ್ಟೆ ಮಾಡಾಕತ್ತ ಸ್ನೇಹಿತರೆ. 12 ಮಂದಿ ಅದೀವಿ ರೀ. ನೀವು ಕೊಡಕ್ಕೆ ಬರಲ್ಲೂ ಹಂಗ್ಯಾಕೆ ಇರ್ಲಿಕ್ಕಂದ್ರೆ ಯಾಕೆ ಮಾಡ್ಬೇಕು ನೀನು ರೊಕ್ಕ? ಇರ್ಲಿಕ್ಕಂದ್ರೆ ಕಾರ್ಬಾರ್ ನಾನು ಇದ್ರೆ ನನ್ನ ತಾಕ ಇದು ರೊಕ್ಕ ಇದ್ರೆ ನಾನು ಮಾಡ್ತೀನಿ ಸ್ನೇಹಿತರೆ. ನಾನು ಯಾಕೆ ಮಾಡಾಕತ್ತೀನಿ ಅಂದ್ರೆ ಅದು ಒಂದು ಕಾರಣ ಐತ್ರಿ. ಒಂದು ಸ್ವಲ್ಪ ಫೋನರ ಆಗಲಿ ರಾಟರ ಆಗಲಿ ಏನಾರ ತೊಗೋಬೇಕಂತೇಳಿ ಈ ತಿಂಗಳ ಅಮೌಂಟ್ ಆಗಿಲ್ಲ ರೀ ಅಂತಂದೆ. ಮತ್ತು ಇಲ್ಲಕ್ಕ ನಂದು ಏನೂ ತಪ್ಪಿಲ್ಲ, ನಾನು ಅಮೌಂಟ್ ಕೊಟ್ಟು ಬಂದೀನಿ, ಎಲ್ಲ ಒಪ್ಸಿ ನಾನು ಬೇಕಾದ್ರೆ ಕೇಳು ಬಾ ಆಕಿ ಮನೆಗೆ ಹೋಗಿ ಜಾಡಿಸ್ತೀನಿ ಅಂತಂದೆ. ಅಕ್ಕಿದ್ರೆ ನೀವು ಕೊಟ್ರೆ ನಮ್ಮ ತಾಕಿರ್ಬೇಕಲ್ಲ ರೊಕ್ಕ, ನನ್ನ ರೊಕ್ಕನ ಬಳಸಿ ನನಗೆ ಇದು ಅದಕ್ಕೆ ಮೆಚ್ಚದ ಸ್ನೇಹಿತರೆ. ನೀವು ಇದ್ದು ಸಾಕಾರ್ತೇವ ರೊಕ್ಕ ಕೊಟ್ಟು ನಾವೆಲ್ಲರೂ ಬಡ್ರು ನಾ ರೊಕ್ಕ ನಮ್ಮ ಕೂಡ್ಬೇಕಿಲ್ಲ ಅಮೌಂಟು ಕೂಡ್ದಾಗ ಕೊಟ್ಟಿನವ ಅಂತ. ಹಂಗಿದ್ರೆ ಹೆಂಗೆ ಸ್ನೇಹಿತರೆ ನಾ ಏನು ಮಾಡಿ ನಂದೇನು ತಪ್ಪೈತಿ ಹೇಳಿದಾಗ ಭಾಳ ಸಿಟ್ಟು ಬಂತು. ಅಲ್ಲ ನೀನು ಬಳಸ್ಕೆ ನನ್ನ ಹೆಸರು ಖರಾಬ್ ಮಾಡಿದ್ದೀನಿ, ನೀನು ರೊಕ್ಕ ತುಂಬೋದು ಬಿಡು, ಹಿಂಗೆ ಕೊಟ್ಟಾಳ ನನ್ನ ಕಡೆ ಬಳಸಿನಂತ ಒಂದು ಮಾತ್ರ ಹೇಳ್ಬೇಕಿಲ್ರಿ. ಅಲ್ಲಿ ಬಿಸಿ ಒಳಗೆ ಏನೂ ಅಲ್ಲಿಲ್ರಿ ಆಕಿ ಏನೂ ಅಂದಿಲ್ಲ ಅಂತ. ಕೊಟ್ಟಾಳ ಬಳಸೀನಿ ಅಂತ ಒಂದು ಮಾತು ಒಂದು ಸ್ನೇಹಿತರೆ. ಇನ್ನೊಮ್ಮೆ ಆಕಿಗೆ ರೊಕ್ಕ ಕೊಡಕ್ಕೆ ಹೋಗ್ಬೇಡ್ರಿ, ಸೀದಾ ನಮ್ಮ ಮನೆಗೆ ಹುಡುಗಿ ಕಳಿಸ್ರಿದ್ರು. ನಾವು ಯಾವ್ದಕ್ಕಾರ ಆತಾವು ಅನುಕೂಲ ಇಲ್ಲ, ಒಂದು ಜೀವನ ಒಜ್ಜೈತಿ, ಒಂದು ಏನೋ ಆಗುತ್ತೆ ಬಿಡು, ತಿಂಗಳ 1-2 ಸಾವಿರ ರೂಪಾಯಿ ಎಲ್ಲಾರ ಒಂದು ಸ್ವಲ್ಪ ಬಟ್ಟೆ ಹೊರ ಏನಾರ ಸೇವ್ ಮಾಡಿ ಕೊಟ್ರಾತಂತ. ಒಂದು 5 ತಿಂಗಳು ತುಂಬಿನ ಸ್ನೇಹಿತರೆ. ಕಷ್ಟ ಆಗ್ತದೈತಿ, ನಡ್ಬರ್ಕೊಂಡು ಬಿಡೋಕ್ಕಾಗಲ್ಲ. ಅದು ಬಿಸಿ ಆಯ್ತಂದ್ರೆ ಫೋನು ಹೋಗೈತಿ. ನಂದು ಫೋನಿಂದು ಸಮಸ್ಯೆ ಆಗೈತೆ ಸ್ನೇಹಿತರೆ. ಇವತ್ತು ಫುಲ್ಲು ಸ್ಟ್ರಾಕ್ ಫೋನು. 4G ಐತಿ, 5G ಇಲ್ಲ. ಅದು ಫೋನ್ ತೊಗೊಂಡ್ರಾತು. ಇಲ್ಲಿಗೆ ನಾನು 30,000 ರೂಪಾಯಿ ಕೊಟ್ಟು ರಾಟಿ ಜಾಕ್ ಮಿಷನ್ ತೊಗೋಬೇಕಂತ ಆಸೆ ಇತ್ತು. ಈ ಜಾಕ್ ಮಿಷನ್ ಬಿಟ್ಟು ಫೋನ್ ಅವಶ್ಯಕತೆ ಐತಿ. ಜಾಕ್ ಮಿಷನ್ ಹೆಂಗಾರ ಇದೇ ಮಿಷನ್ ಮೇಲೆ ಹಿಡಿತೀವಿ ಸ್ನೇಹಿತರೆ. ಫೋನ್ ಅರ್ಜೆಂಟ್ ಐತಿ ತೊಗೋಬೇಕಂತ ನಾ ಮಾಡಿದೆ. ಆಕಿಗೆ ನನಗೆ ಬಾಯ್ ಆಯ್ತು, ಒಂದು ತಾಸು ಜಗಳನ ಸ್ನೇಹಿತರೆ. ಈಗ ನನ್ನ ತಪ್ಪಿಲ್ಲ, ನಾ ಯಾಕೆ ಕಳ್ಸಬೇಕು, ನನಗೆ ಎಡಕ್ಕೆ ಆಗ್ತಾವ್ರಿ. ಅಲ್ಲ ಸ್ನೇಹಿತರೆ, ಜನ ಹೆಂಗೆ ನೋಡಿ ನಮ್ಮ ರೊಕ್ಕನ ಬಳಸಿ ನಮಗೆ ಬೈದಂದ್ರೆ ಎಂಥ ಕರ್ಮ ಇದ್ದಿರ್ಬೇಕು, ನಮ್ಮದು ಎಂಥ ಕರ್ಮ ಹೇಳ್ರಿ. ನನ್ನ ರೊಕ್ಕನ ಬಳಸಿ ನಮಗೆ ಬೈತಾರ. ಇಂಥ ಜನಗಳದ ಸ್ನೇಹಿತರೆ. ಇಂಥ ಜನಗಳ ಮಧ್ಯೆ ಹುಷಾರಾಗಿರಿ. ನಾ ಹೆಮ್ಮಾರ್ದಂಗೆ ಯಾರೂ ಹೆಮ್ಮಾರಕ್ಕೆ ಹೋಗ್ಬೇಡ್ರಿ. ನೀವು ಹುಷಾರಾಗಿರಿ. ಯಾರನ್ನೂ ನಂಬಿ 1 ರೂಪಾಯಿ ಕೊಡಕ್ಕೆ ಹೋಗ್ಬೇಡ್ರಿ. ಭಾಳ ಜನ ಸುಮಾರು ಐತೆ ಸ್ನೇಹಿತರೆ. ಭಾಳ ನಮ್ಮ ರೊಕ್ಕ ಬಳಸಿನವ ಏನೋ ಬಿಡು ಆಗೈತಿ, ಇಲ್ಲ ಕೊಡೋದಾಗಿಲ್ಲ ಒಂದು ಮಾತ್ರ ಒಪ್ಕೋಬೇಕು ಸ್ನೇಹಿತರೆ. ನಮ್ದು ಏನಾರ ಹಂಗಿತ್ತಂದ್ರೆ ನಾವು ತಪ್ಪಾಗೈತೆ ನಾವು ಅಂತೀವ್ರಿ. ನಾವು ಹಂಗೆ ತಪ್ಪು ಮಾಡಿದೆ ಒಪ್ಕೋತೀವಿ ಸ್ನೇಹಿತರೆ. ನನಗೆ ಅಂಥ ಬುದ್ಧಿ ನೋಡಿ. ಯಾಕಂದ್ರೆ ನಾವು ಬಳಸಿರ್ತೀವಿ, ನಾವು ತಪ್ಪು ಮಾಡಿರ್ತೀವಿ, ಒಪ್ಕೊಲೇಬೇಕಿಲ್ಲ. ಇಲ್ಲ ಮಳೆ ಬರಾಕತ್ತೆ ಸ್ನೇಹಿತರೆ, ಏನು ಮಾಡೋಕ್ಕಾಗಲ್ಲ. ನೀವು ಹುಷಾರಾಗಿರಿ. ಇಂಥವ್ರ ಮಧ್ಯೆ ನೀವು ಒಂದು ಭಾಳ ಹುಷಾರಾಗಿರ್ಬೇಕು ರೀ. ಜನಗಳು ಹೆಂಗಂದ್ರೆ ಹೆಣ್ಣಿಗೆ ಎಣ್ಣೆ ಶತ್ರು ಅಂತಾರ ನೋಡಿ. ನಮ್ಮ ರೊಕ್ಕ ಬೇಸ್ ನಮ್ಗೆ ಬೈತಾರ, ಎಂಥ ಕರೆ ಇದ್ದಿರ್ಬೇಕು ರೀ. ಬಾಯ್ ಸ್ನೇಹಿತರೆ, ಗುಡ್ ನೈಟ್. ನಾಳೆ ಸಿಗೋಣ. ಮಳೆ ಜೋರು ಬರಾಕತ್ತೈತೆ ರೀ. ಭಾಳ ಮನ್ಸಿಗೆ ಬೇಜಾರಾತು ನೋಡ್ರಿ.